ಥ್ಯಾಂಕ್ ಯು ಸೊ ಮಚ್. ಮಾತಾಡಿದ್ರ ಏನು ಹೇಳಿದ್ರು ನೀವೇನು ಹೇಳಿದ್ರಿ ಶಿವನಿಗೆ ಇನ್ನೂ ಅವರು ರೆಸ್ಟ್ ಮಾಡಬೇಕು ಅಂತ ಅನ್ಸುತ್ತಲ್ಲ, ರೆಸ್ಟ್ ಮಾಡಿ ಶಿವಣ್ಣ ಸ್ವಲ್ಪ ದಿನ ಯಾವಾಗಲೂ ಹೇಳಿದಾಗ ಶಿವಣ್ಣ ನಾವು ರೆಸ್ಟ್ ಮಾಡಿ ಅಂತ ಹೇಳಿದ್ರು ಅವ್ರು ರೆಸ್ಟ್ ಮಾಡಲ್ಲ ಅವರು. ನಮಗೆ ರೆಸ್ಟ್ ಮಾಡಿ ಅಂತ ಹೇಳೋ ಥರ ಇದ್ರಲ್ಲ, ಎನರ್ಜಿ ಶಿವಣ್ಣವ್ರ ಒಬ್ಬರಲ್ಲಿ ಮಾತ್ರ ಅನ್ನೋಕ್ಕೆ ಸಾಧ್ಯ. ಎಷ್ಟು ಖುಷಿ ಆಯಿತು ಅಂತಂದರೆ ಒಂದು ದೇವಸ್ಥಾನಕ್ಕೆ ಬಂದಾಗ ದೇವ್ರು ನೋಡೋಷ್ಟು ಖುಷಿ ಆಯಿತು. ಯಾಕಂದ್ರೆ ನಮಗೆ ಶಿವಣ್ಣ ಅಂತಂದರೆ ನಮಗೆಲ್ಲ ಲೈಫ್ ಕೊಟ್ಟಿದ್ದಾರೆ ಅಂತ ಎಷ್ಟೋ ಜನ, ಎಷ್ಟೋ ಜನ ಮತ್ತು ಯೂತ್ಸಿಗೆ ನಾನು ಮೈಲಾರಿ ಮಾಡಿದ್ದೀನಿ, ಆಮೇಲೆ ಇನ್ನೊಂದಷ್ಟು ಸಿನಿಮಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ ಸಿನಿಮಾಯಿಂದ ಹೊರತುಪಡಿಸಿದ್ರು ಕೂಡ ಶಿವಣ್ಣವರಿಂದ ಕಲಿತಕ್ಕಂಥದ್ದು ತುಂಬ ಇದೆ. ಇವತ್ತು ಇಡೀ ಕರ್ನಾಟಕದ ಜನತೆಗೆ ಒಂದು ಮಾದರಿ ಶಿವಣ್ಣ, ಈ ವಿಚಾರದಲ್ಲೂ ಕೂಡ ಒಂದು ಮಾದರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರೂ ಕೂಡ ಕೇಳಿದ ತಕ್ಷಣ ಮೇ ಬಿ ನಾವೆಲ್ಲ ಏನೇನೋ ಆಗ್ಬಿಡ್ತೀವಿ. ಅಂಥದ್ರಲ್ಲಿ ಇವತ್ತು ಕ್ಯಾನ್ಸರ್ನ ಗೆದ್ದು ಎಲ್ಲರಿಗೂ ಒಂದು ಮಾದರಿ ಆಗಿರೋದು ಶಿವಣ್ಣ. ಅಂದರೆ ಏನು ಬಂದರೂ ಕೂಡ ನಮ್ಮದೊಂದು ವಿಲ್ ಪವರು, ನಮ್ಮದೊಂದು ಲೈಫ್ ಸ್ಟೈಲು, ನಮ್ಮ ಒಂದು ಒಳ್ಳೆ ಮನಸ್ಸು, ಒಂದು ಒಳ್ಳೆತನ ಇದ್ದರೆ ಏನು ಬೇಕಾದರೂ ನಾವು ಓಡಿಸ್ಬೋದು ಅಂತ ಒಂದು ಮೆಸೇಜನ್ನು ಈ ವಿಚಾರದಲ್ಲೂ ಕೂಡ ಶಿವಣ್ಣವರು ಜನತೆಗೆ ಕೊಟ್ಟಿದ್ದಾರೆ. ಶಿವಣ್ಣವರಿಗೆ ದೊಡ್ಡ ಮನೆ, ಅವ್ರ ತಂದೆ, ಅಣ್ಣವರು, ತಾಯಿ ಪರ್ವತಮ್ಮವರು, ಅಕ್ಕ ಗೀತಕ್ಕ ಇವತ್ತು ಶಿವಣ್ಣವ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಆ ಮಹಾತಾಯಿ. ಸೊ ಅವ್ರು ಹಾಕಿದವರು ಅನ್ನ ಎಷ್ಟೋ ಜನಕ್ಕೆ ದೊಡ್ಡ ಮನೆ ಊಟ ಹಾಕಿದ್ದಾರೆ. ಇಲ್ಲಿ ಒಂದು ಮನೇಲಿ ಯಾವತ್ತೂ ಊಟ ಹಾಕಿದ ಮನೆ ಹಾಳಾಗಲ್ಲ ಅನ್ನೋದಕ್ಕೆ, ಊಟ ಹಾಕಿದ ಮನೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಕಾರಣ ಇವತ್ತು ಕ್ಯಾನ್ಸರ್ ಎಲ್ಲ ಇನ್ನೇನೇ ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಉದಾಹರಣೆ ಬಿಟ್ಟಿದ್ದಾರೆ ಇವತ್ತು ದೊಡ್ಡ ಮನೆಯವರು. ಗೀತಕ್ಕನಿಗೆ ಅದನ್ನೇ ಹೇಳ್ತಿದ್ದೆ, ಗೀತಕ್ಕ ಅಣ್ಣವ್ರನ್ನ ನೀವು ಸೇಫ್ಟಿಯಾಗಿ ಗೆಲ್ಲಿಸ್ಕೊಂಬಂದಿದ್ದೀರಾ, ಸತಿ ಅನಸೂಯ ಥರ ಆಗ್ತಾಯಿದೆ. ಸೊ ಗೀತಕ್ಕ ಶಿವಣ್ಣ ಯಾವತ್ತೂ ಚೆನ್ನಾಗಿರಬೇಕು, ದೊಡ್ಡ ಮನೆ ಯಾವತ್ತೂ ಚೆನ್ನಾಗಿರಬೇಕು. ಶಿವಣ್ಣ ನನ್ನ ಪ್ರಕಾರ ಈಗಲೇ ಚೆನ್ನಾಗಿದ್ದಾರೆ, ಆದರೆ ರೆಡಿಯಾಗಿದ್ದಾರೆ, ಶೂಟಿಂಗ್ ಹೋಗೋಷ್ಟು ಮಟ್ಟಿಗೆ ಚೆನ್ನಾಗಿದೆ. 100%. ಇವಾಗ ಆ್ಯಕ್ಚುಲಾಗಿ ಹೇಳ್ತೀವಿ ಸರ್, ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಅಂದರೆ ನಾನು ಯಾಕೋ ನೀನು ರೆಸ್ಟ್ ಮಾಡು, ನಾನು ಯಾಕೋ ರೆಸ್ಟ್ ಮಾಡೋದು ಅಂತ. ಒಂದು 2-3 ವಾರದಲ್ಲಿ ಶಿವಣ್ಣ ಶೂಟಿಂಗ್ ಹೋಗೋಷ್ಟು ಮಟ್ಟಿಗೆ ರೆಡಿ ಇದ್ದಾರೆ. ನನ್ನ ಮುಖದಲ್ಲಿ ಖುಷಿ ನೋಡಿದೆ. ನಾನು ಹೋದರೆ ಯಾವಾಗಲೂ ಕೂಡ ಒಂದು ಖುಷಿಯಾಗಿ ಒಂದು ರೇಗಿಸ್ತಾರೆ. ಅದೇ ಥರ ಸೇಮ್ ಅಣ್ಣ ಇವಾಗ ಬಂದು ಎಲ್ಲೋ ಏನು ಅಂತ ರೇಗಿಸಿದ್ರು. ಸೊ ಖುಷಿ ಆಯ್ತು ನಂಗೆ ಶಿವಣ್ಣ ನೋಡಿದ ತಕ್ಷಣ. ಅಣ್ಣ ಯಾವತ್ತೂ ಚೆನ್ನಾಗಿರ್ಬೇಕು. ಆಮೇಲೆ ಒಬ್ಬ ನಿರ್ದೇಶಕ ಚಿಕ್ಕವರಾಗಿರಲಿ ಅವ್ರಿಗಿಂತ ದೊಡ್ಡವರಾಗಿರಲಿ, ಅವರು ಒಬ್ಬ ನಿರ್ದೇಶಕ ಆದಮೇಲೆ ಆ ನಟ ಹೇಗಿರಬೇಕು ಅನ್ನೋದನ್ನ ಶಿವಣ್ಣನ ನೋಡಿ ಕಲಿಬೇಕು ಅಂತ ಅನಿಸುತ್ತೆ ತುಂಬ ಜನ. ಯಾಕಂದರೆ ನಿರ್ದೇಶಕರ ನಟ ಅಂತ ಹೇಳ್ತಾರೆ. ಖಂಡಿತ ಶಿವಣ್ಣನ ಸಣ್ಣ ವ್ಯಕ್ತಿತ್ವದಲ್ಲಿ ಶಿವಣ್ಣ ಒಂದು ಮೇರು ವ್ಯಕ್ತಿತ್ವ, ಅವ್ರ ತಂದೆಯವ್ರ ಥರ. ಹಾಗಾಗಿನೇ ಈ ಒಂದು ವಿಲ್ ಪವರ್ ಇದ್ದಿದ್ದರಿಂದ ಈ ಥರದ್ದು ಏನೇ ಬಂದರೂ ಕೂಡ ಅವರು ಅದನ್ನು ಮೆಟ್ಟಿ ನಿಂತಿದ್ದಾರೆ. ಆ ವಿಚಾರದಲ್ಲಿ ನಾವು ಶಿವಣ್ಣವ್ರಿಗೆ ಯಾರನ್ನೂ ಮುಖ್ಯ ಮಾಡೋಕ್ಕಾಗಲ್ಲ. ಶಿವಣ್ಣ ಯಾವತ್ತೂ ಅದೊಂದು ಮೇಲೆ ಬರ್ತಾನೆ. ಥ್ಯಾಂಕ್ ಯು ಸರ್. ಈಗ ಲಾಸ್ಟ್ ಸರ್, ನನ್ನ ಬ್ಯಾನರಲ್ಲಿ ಈಗ 5 ಸಿನಿಮಾ, ಒಂದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಶುರು ಆಗ್ತಿದೆ. ನಂದು ಆದಷ್ಟು ಬೇಗನೆ ಕೊಡ್ತೀನಿ. ನಂದು ಭಾಳ ಡಿಫ್ರೆಂಟಾಗಿ ಕೊಡ್ತೀನಿ. ಚಂದ್ರಯಾನ 1 ಆಗಿದೆಯಲ್ಲ, ಚಂದ್ರಯಾನ 2 ಹೆಂಗಿರುತ್ತೆ ಅಂತ ನೀವು ನೋಡಿ. ನಾನು ಹೇಳಲ್ಲ ಅದನ್ನು. ಈ ಸತಿ ನಾನು ಅನೌನ್ಸ್ ಮಾಡ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ನಾನು ಹೇಳ್ತೀನಿ. 2 ವರ್ಷ ತಯಾರಿ ನಡೆದಿದೆ. ಯಾಕಂದರೆ ಈ ಸತಿ ಕ್ರಾಶ್ ಮಾಡ್ಕೋಬಾರ್ದಲ್ವ. ಚಂದ್ರಯಾನ 1 ನಿಮ್ಮ ಲೆಕ್ಕದಲ್ಲಿ ಅದು ಸಣ್ಣ ಕ್ರಾಶ್ ಆಗಿರ್ಬೋದು, ಬಟ್ ದೊಡ್ಡ ಪ್ರಯಾಣ. ಈ ಸತಿ ಮಾಡ್ತೀನಿ. ಚಂದ್ರನ ಮೇಲೆಲ್ಲ ಮಂಗಳನ ಮೇಲೆ ಮಾಡ್ತೀನಿ. ನೀವು ನೋಡ್ತೀರಾ, ಅದು ನಿಮಗೋಸ್ಕರ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಗೀತಕ್ಕ ಶಿವಣ್ಣ ಯಾವತ್ತೂ ಚೆನ್ನಾಗಿರಬೇಕು, ದೊಡ್ಡ ಮನೆ ಯಾವತ್ತೂ ಚೆನ್ನಾಗಿರಬೇಕು. ಶಿವಣ್ಣ ನನ್ನ ಪ್ರಕಾರ ಈಗಲೇ ಚೆನ್ನಾಗಿದ್ದಾರೆ, ಆದರೆ ರೆಡಿಯಾಗಿದ್ದಾರೆ, ಶೂಟಿಂಗ್ ಹೋಗೋಷ್ಟು ಮಟ್ಟಿಗೆ ಚೆನ್ನಾಗಿದೆ. 100%. ಇವಾಗ ಆ್ಯಕ್ಚುಲಾಗಿ ಹೇಳ್ತೀವಿ ಸರ್, ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಅಂದರೆ ನಾನು ಯಾಕೋ ನೀನು ರೆಸ್ಟ್ ಮಾಡು, ನಾನು ಯಾಕೋ ರೆಸ್ಟ್ ಮಾಡೋದು ಅಂತ. ಒಂದು 2-3 ವಾರದಲ್ಲಿ ಶಿವಣ್ಣ ಶೂಟಿಂಗ್ ಹೋಗೋಷ್ಟು ಮಟ್ಟಿಗೆ ರೆಡಿ ಇದ್ದಾರೆ. ನನ್ನ ಮುಖದಲ್ಲಿ ಖುಷಿ ನೋಡಿದೆ. ನಾನು ಹೋದರೆ ಯಾವಾಗಲೂ ಕೂಡ ಒಂದು ಖುಷಿಯಾಗಿ ಒಂದು ರೇಗಿಸ್ತಾರೆ. ಅದೇ ಥರ ಸೇಮ್ ಅಣ್ಣ ಇವಾಗ ಬಂದು ಎಲ್ಲೋ ಏನು ಅಂತ ರೇಗಿಸಿದ್ರು. ಸೊ ಖುಷಿ ಆಯ್ತು ನಂಗೆ ಶಿವಣ್ಣ ನೋಡಿದ ತಕ್ಷಣ. ಅಣ್ಣ ಯಾವತ್ತೂ ಚೆನ್ನಾಗಿರ್ಬೇಕು. ಆಮೇಲೆ ಒಬ್ಬ ನಿರ್ದೇಶಕ ಚಿಕ್ಕವರಾಗಿರಲಿ ಅವ್ರಿಗಿಂತ ದೊಡ್ಡವರಾಗಿರಲಿ, ಅವರು ಒಬ್ಬ ನಿರ್ದೇಶಕ ಆದಮೇಲೆ ಆ ನಟ ಹೇಗಿರಬೇಕು ಅನ್ನೋದನ್ನ ಶಿವಣ್ಣನ ನೋಡಿ ಕಲಿಬೇಕು ಅಂತ ಅನಿಸುತ್ತೆ ತುಂಬ ಜನ. ಯಾಕಂದರೆ ನಿರ್ದೇಶಕರ ನಟ ಅಂತ ಹೇಳ್ತಾರೆ. ಖಂಡಿತ ಶಿವಣ್ಣನ ಸಣ್ಣ ವ್ಯಕ್ತಿತ್ವದಲ್ಲಿ ಶಿವಣ್ಣ ಒಂದು ಮೇರು ವ್ಯಕ್ತಿತ್ವ, ಅವ್ರ ತಂದೆಯವ್ರ ಥರ. ಹಾಗಾಗಿನೇ ಈ ಒಂದು ವಿಲ್ ಪವರ್ ಇದ್ದಿದ್ದರಿಂದ ಈ ಥರದ್ದು ಏನೇ ಬಂದರೂ ಕೂಡ ಅವರು ಅದನ್ನು ಮೆಟ್ಟಿ ನಿಂತಿದ್ದಾರೆ. ಆ ವಿಚಾರದಲ್ಲಿ ನಾವು ಶಿವಣ್ಣವ್ರಿಗೆ ಯಾರನ್ನೂ ಮುಖ್ಯ ಮಾಡೋಕ್ಕಾಗಲ್ಲ. ಶಿವಣ್ಣ ಯಾವತ್ತೂ ಅದೊಂದು ಮೇಲೆ ಬರ್ತಾನೆ. ಥ್ಯಾಂಕ್ ಯು. ಸರ್. ಈಗ ಲಾಸ್ಟ್ ಸರ್, ನನ್ನ ಬ್ಯಾನರಲ್ಲಿ ಈಗ 5 ಸಿನಿಮಾ, ಒಂದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಶುರು ಆಗ್ತಿದೆ. ನಂದು ಆದಷ್ಟು ಬೇಗನೆ ಕೊಡ್ತೀನಿ. ನಂದು ಭಾಳ ಡಿಫ್ರೆಂಟಾಗಿ ಕೊಡ್ತೀನಿ.
ಚಂದ್ರಯಾನ 1 ಆಗಿದೆಯಲ್ಲ, ಚಂದ್ರಯಾನ 2 ಹೆಂಗಿರುತ್ತೆ ಅಂತ ನೀವು ನೋಡಿ. ನಾನು ಹೇಳಲ್ಲ ಅದನ್ನು. ಈ ಸತಿ ನಾನು ಅನೌನ್ಸ್ ಮಾಡ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ನಮ್ಗೆ ಹೇಳ್ತೀನಿ. 2 ವರ್ಷ ತಯಾರಿ ನಡೆದಿದೆ. ಯಾಕಂದರೆ ಈ ಸತಿ ಕ್ರಾಶ್ ಮಾಡ್ಕೋಬಾರ್ದಲ್ವ. ಚಂದ್ರಯಾನ 1 ನಿಮ್ಮ ಲೆಕ್ಕದಲ್ಲಿ ಅದು ಸಣ್ಣ ಕ್ರಾಶ್ ಆಗಿರ್ಬೋದು, ಬಟ್ ದೊಡ್ಡ ಪ್ರಯಾಣ ಈ ಸತಿ ಮಾಡೇ ಮಾಡ್ತೀನಿ. ಚಂದ್ರನ ಮೇಲೆಲ್ಲ ಮಂಗಳನ ಮೇಲೆ ಮಾಡ್ತೀನಿ. ನೀವು ನೋಡ್ತೀರಾ, ಅದು ನಿಮಗೋಸ್ಕರ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮಂಗಳ ಎಲ್ಲ ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.